ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 22ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮಗೆಲ್ಲರಿಗೂ ಸ್ವಾಗತ. 90 ದಿವಸದ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು 22ನೇ ದಿವಸ. ಮಾಮೂಲಿಯಂತೆ ಇವತ್ತು ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ನಾನು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ, ವೆಯ್ಟ್ ಲಾಸ್ ಪೌಡರ್, ಸೋಂಪು, ಜೀರಿಗೆ, ಧನಿಯಾ ಎಲ್ಲ ಹಾಕ್ಕೊಂಡು ಮಾಡಿದ್ದಂಥದ್ದು, ಸಿನಮನ್ ಸ್ಟಿಕ್ ಎಲ್ಲ ಹಾಕಿದೆ. ಯಾವ ರೀತಿ ಮಾಡಿದ್ದು ಅಂತ ಹೇಳಿ 2 ದಿವಸದ ಹಿಂದಿನ ವಿಡಿಯೋದಲ್ಲಿ ಅದು ಇದೆ, ಅದನ್ನು ನೋಡಿಕೊಂಡು ನೀವು ಮಾಡಿಕೊಳ್ಳಿ. ಈ ಥರ ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗ್ತದೆ, ಇಮ್ಯುನಿಟಿ ಬೂಸ್ಟ್ ಆಗ್ತದೆ, ಹಾಗೆ ಕ್ರೇವಿಂಗ್ಸ್ ಕಂಟ್ರೋಲ್ ಆಗ್ತದೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತದೆ, ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗ್ತದೆ. ನೋಡಿ ಟ್ರೈ ಮಾಡಿ, 1 ವಾರ 15 ದಿವಸ ಆದರೂ ಟ್ರೈ ಮಾಡಿ. ನಾನಿವತ್ತು ಮನೆಗೆ ಒಬ್ಬರು ಅಂದರೆ ಪ್ಲಂಬರ್ ಬಂದಿದ್ದರು. ಅದು ಸಿಂಕ್ ಹತ್ರ ಸ್ವಲ್ಪ ನೀರು ಲೀಕೇಜ್ ಆಗ್ತಾಯಿತ್ತು ಅಂಥೇಳಿ ಬೆಳಿಗ್ಗೆನೇ ನಾನು ದೋಸೆ ಮಾಡ್ಕೋಬೇಕು ಅನ್ನುವಾಗ ಅವರು ಬಂದಿದ್ದರು ಇದನ್ನು ಸರಿ ಮಾಡಲಿಕ್ಕೆ ಅಂಥೇಳಿ. ಹಾಗಾಗಿ ಹೆಚ್ಚು ವಿಡಿಯೋ ಏನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದ್ದು ರಾಗಿ ದೋಸೆ 2 ಮಾಡಿಕೊಂಡೆ. ಹಾಗೆ ಗ್ಯಾಸ್ ಇದ್ದು ಕೂಡ ಒಂದು ಸ್ವಲ್ಪ ಅಲ್ಲಿ ಬೆಂಡಾಗಿತ್ತು ಅದರದ್ದು ಪೈಪು, ಅದನ್ನು ಕೂಡ ಚೇಂಜ್ ಮಾಡಲಿಕ್ಕಿತ್ತು. ಹಾಗಾಗಿ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಅವರು ಬಂದ ಕಾರಣ ಆಗಲಿಲ್ಲ. ಬೆಳಿಗ್ಗೆ ದೋಸೆ ಮತ್ತು ಟೀ ತಗೊಂಡಿದ್ದೇನೆ, ನಾನು ರಾಗಿ ದೋಸೆ 2 ತಗೊಂಡಿದ್ದೇನೆ. ಆಮೇಲೆ ಮಧ್ಯಾಹ್ನಕ್ಕೆ ಇಲ್ಲಿ ಹೀರೆಕಾಯಿದು ಹುಳಿ ಮಾಡ್ತಾ ಇದ್ದೇನೆ. ಹುಳಿ ಅಂತ ಹೇಳಿದೊಂದು ಡಿಫ್ರೆಂಟಾಗಿ ಹೈ ಪ್ರೋಟೀನ್ ಅಂತ ಸಹ ಹೇಳ್ಬೋದು. ಇದು ಒಂದು ಟ್ರೆಡಿಷನಲ್ ರೆಸಿಪಿ ಆಗಿರ್ಬೋದು, ಆದರೆ ತುಂಬ ರುಚಿಯಾಗಿರ್ತದೆ. ಇಲ್ಲಿ ನಾನು ಹೀರೆಕಾಯಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿದ್ದೇನೆ. ಹೆಸರು ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಆ ಹೆಸರು ಬೇಳೆ ಬೆಂದ ನಂತರ ಅದಕ್ಕೆ ಹೀರೆಕಾಯಿಯನ್ನು ಹಾಕಿ ಒಂದು ಸಣ್ಣ ತುಂಡು ಶುಂಠಿ ಹಾಕಿ ಉಪ್ಪು ಹಾಕಿ ಹೀರೆಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿ ಮತ್ತು ಸಾಸಿವೆ ರುಬ್ಬಿ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಆ ಸಾಸಿವೆ ರುಬ್ಬಿ ಹಾಕಿದ ಕಾರಣ ಸಾಸಿವೆಯ ಪರಿಮಳ ತುಂಬ ಚೆನ್ನಾಗಿರ್ತದೆ. ಇದು ಟ್ರೆಡಿಷನಲ್ ರೆಸಿಪಿ, ಆದರೆ ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೆ ಹುಣಸೆ ಹಣ್ಣು ಅಂತ ಏನೂ ಹಾಕಲಿಕ್ಕಿಲ್ಲ. ಬೇಕಾದರೆ ನೀವು ಅರಸಿನ ಹುಡಿ ಎಲ್ಲ ಹಾಕ್ಕೊಳ್ಬೋದು. ಅರಸಿನ ಕೂಡ ಹಾಕೋದಿಲ್ಲ ಕೆಲವೊಮ್ಮೆ, ಅರಸಿನ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಅರಸಿನವನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ಉಪ್ಪು, ಬೇರೆ ಏನೂ ಮಸಾಲೆ ಇದಕ್ಕೆ ಹಾಕಲಿಕ್ಕಿಲ್ಲ. ಅದೇ ತೆಂಗಿನಕಾಯಿ ಮತ್ತು ಸಾಸಿವೆ ಕಡಿದು ಹಾಕ್ಕೊಳ್ಳೋದು. ಇದು ಚೆನ್ನಾಗಿ ಕುದಿದ ನಂತರ ಕೊನೆಯಲ್ಲಿ ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋದು, ಅದನ್ನು ಮರಿಬೇಡಿ. ಲಿಂಬೆ ಹಣ್ಣು ಹಿಂಡಿದ ಮೇಲೆ ಇದರ ಟೇಸ್ಟೇ ಡಿಫ್ರೆಂಟ್ ಆಗ್ತದೆ. ಒಂದು ಸ್ವಲ್ಪ ಹುಳಿ ಈ ಒಂದು ಸಾಸಿವೆ ಹಾಕಿ ರುಬ್ಬಿದ ಮಸಾಲೆ ಎಲ್ಲ ಹಾಕಿದ ಮೇಲೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ದಪ್ಪಕ್ಕೆ ಮಾಡಿತು ಅಂತ ಹೇಳಿದರೆ ದೋಸೆ ಚಪಾತಿಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ಹಾಗೆ ಬೌಲಲ್ಲಿ ಹಾಕ್ಕೊಂಡು ಕೂಡ ತಿನ್ಬೋದು. ಇದರಲ್ಲಿ ಹೆಸರು ಬೇಳೆ ಇದ್ದ ಕಾರಣ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಎಣ್ಣೆ ತುಪ್ಪ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ ಎಲ್ಲ ನೋಡಿಕೊಂಡು ಒಗ್ಗರಣೆ ಕೊಡಿ, ಜಾಸ್ತಿ ಎಣ್ಣೆ ಹಾಕಿ ಒಗ್ಗರಣೆ ಎಲ್ಲ ಬೇಡ. ಯಾಕೆಂದರೆ ಎಣ್ಣೆಯಲ್ಲಿ ತುಂಬ ಕ್ಯಾಲೋರೀಸ್ ಇದೆ, ಅದನ್ನು ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರೂ ಸಾಲದು. ಒಂದು ಸ್ವಲ್ಪ ಜಾಸ್ತಿ ಆದರೂ ನಮ್ಮ ವೆಯ್ಟ್ ಲಾಸ್ ಸ್ಲೋ ಆಗೋದು ಕೆಲವೊಮ್ಮೆ ಈ ಆಯಿಲ್ ಅಂಥದ್ರ ಕಾರಣದಿಂದಲೇ ಇರ್ಬೋದು ಅಂತ ಅನಿಸ್ತದೆ. ಯಾಕೆಂದರೆ ಅದರ ಪ್ರಮಾಣ ನಾವು ಅಂದಾಜಿಗೆ ಹಾಕೋದು ಅಂತ ಹೇಳಿ ಪ್ರಮಾಣ ತುಂಬ ಆಗಿರ್ತದೆ. ಹಾಗೆ ಇಲ್ಲಿ ಅದೆಲ್ಲ ಮಾಡಿ ಆದಮೇಲೆ ಕೊನೆಯಲ್ಲಿ ಲಿಂಬೆ ಹಣ್ಣು ಹಿಂಡ್ಕೊಳ್ತಾ ಇದ್ದೇನೆ. ಇಲ್ಲಿ ರುಚಿಯಾದಂತಹ ಹೀರೆಕಾಯಿಯ ಒಂದು ಹುಳಿ ಸಾಸಿವೆ ಅಂತಾದರೂ ಹೇಳ್ಬೋದು ರೆಡಿ ಆಯಿತು. ತುಂಬ ಒಂದು ಸಾಂಪ್ರದಾಯಿಕ ಟ್ರೆಡಿಷನಲ್ ರೆಸಿಪಿ, ಆದರೆ ಹೈ ಪ್ರೋಟೀನ್. ಇಲ್ಲಿ ಹೆಸರು ಬೇಳೆ ಹಾಕಿದ ಕಾರಣ ನಮಗೆ ಆರೋಗ್ಯಕರ, ಹಾಗೆ ಪ್ರೋಟೀನ್ ಇರುವ ಕಾರಣ ನಮಗೆ ವೆಯ್ಟ್ ಲಾಸಲ್ಲಿ ತುಂಬ ಚೆನ್ನಾಗಿರ್ತದೆ. ಇವತ್ತು ಹುರುಳಿಕಾಳು ಪಲ್ಯ, ಮೊಸರು ತಗೊಂಡಿದ್ದೇನೆ, ಸಲಾಡ್ ತಗೊಂಡಿದ್ದೇನೆ, ಮುಳ್ಳು ಸೌತೆ, ಹಾಗೆ ಈ ಹೀರೆಕಾಯಿಯದ್ದು ಅನ್ನದ ಜೊತೆ ತುಂಬ ರುಚಿಯಾಗಿರ್ತದೆ. ಈ ಥರ ಹಳೆಯ ರೆಸಿಪಿಗಳಾದರೂ ಎಷ್ಟು ಚೆನ್ನಾಗಿರ್ತದೆ ನೋಡಿ. ಪ್ರೋಟೀನ್ ಯುಕ್ತ ಆಹಾರಗಳು ನಮ್ಮ ಒಂದು ದಿನನಿತ್ಯದ ಬದುಕಲ್ಲಿ ಈ ರೀತಿ ರೆಸಿಪಿಗಳನ್ನು ನಾನು ಮಾಡ್ತಾ ಇರ್ತೇನೆ. ಇನ್ನು ಮುಂದೆ ಕೂಡ ನೋಡಿ ಸ್ವಲ್ಪ ರೆಸಿಪಿಗಳನ್ನು ಮಾಡ್ತಾ ತೋರಿಸ್ತೇನೆ. ಅದು ಡಯಟ್ ರೆಸಿಪಿಯೂ ಆಗ್ತದೆ. ಹಾಗೆ ಸಂಜೆ ನೋಡಿ ನಾನಿಲ್ಲಿ ಅದೇ ಕರಿಯನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಬ್ರೆಡ್
ಅಂದರೆ 2 ಬ್ರೆಡ್ ಸ್ಲೈಸಸ್, ಅದಕ್ಕೆ ಪೀನಟ್ ಬಟರ್ ಹಚ್ಚಿ ತಗೊಂಡಿದ್ದೇನೆ. ಮೈ ಫಿಟ್ನೆಸ್ ಅವರ ಪೀನಟ್ ಬಟರ್ ತಗೊಂಡಿದ್ದು ನಾನು, ಚಾಕ್ಲೇಟ್ ಫ್ಲೇವರ್ ಇದ್ದು ಪೀನಟ್ ಬಟರು. 1 ಚಮಚದಷ್ಟು ಪೀನಟ್ ಬಟರನ್ನು ಬ್ರೆಡ್ಡಿಗೆಲ್ಲ ಹಚ್ಚಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಗೊಂಡಿದ್ದು. ಈ ಒಂದು ಬ್ರೆಡ್ ಮತ್ತು ಇಷ್ಟು, ಇದು ನೈಟ್ ಡಿನ್ನರ್ ನನ್ನದು. ಇದಾಗಿತ್ತು ನನ್ನ 22 ಡೇಯ ಡೈಲಿ ರುಟೀನು. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡಯಟ್ ರೆಸಿಪೀಸ್, ಡಯಟ್ ರುಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಖಂಡಿತ ನಿಮ್ಮ ಸಪೋರ್ಟನ್ನು ನಿರೀಕ್ಷೆ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.